ಹಂಗೈತೆ ನನ್ನ ಐಡಿಯಾ. ಏನೋ ಚೆನ್ನಾಗೈತೆ. ದುಡ್ಡು ಕೊಡ್ತಾರೆ ಅನ್ಕೊಂಡಿದ್ಯೆ? ಕೊಡ್ಬೇಕು, ಯಾಕೆ ಕೊಡಲ್ಲ? ಕೊಡ್ಲಿಲ್ಲ ಅಂದ್ರೆ ನಾನ್ ಸುಮ್ನೆ ಬಿಡಲ್ಲ. ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಹೇಳು ರಂಗನಾಥಣ್ಣಯ್ಯ, ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಲೋ, ನಾನೇನೋ ಮಾತಾಡ್ತಿದ್ದೀನಿ, ನೀನೇನೋ ಮಾತಾಡ್ತಿದ್ಯಾ? ನೋಡ್ಗುಂಡಜ್ಜಿ ನಿನ್ ಮೊಮ್ಮಗನ್ನ. ಅವನು ಕರೆಕ್ಟ್ ಆಗಿ ಕೇಳ್ತಾವನೆ. ಅಲ್ಲ ಕಣಜ್ಜಿ, ನೀನು ಅಲ್ವಲ್ಲ ರಂಗಪ್ಪ, ಒಂದಿಷ್ಟನ ಮನುಷ್ಯ ಹುಟ್ಟಿದ್ಮೇಲೆ ಒಂದಿಟ್ಟು ಮಾನ ಮರ್ಯಾದೆ ಇಕ್ಕೊಂಡು ಬಾಳ್ಬೇಕು, ಮೂರು ಬಿಟ್ಟು ಬಾಳ್ಬಾರ್ದು. ಪಾಪ ಕರಿಯಜ್ಜ ಹತ್ತಿ ಗಿಡ ಈ ವರ್ಷ ಹಾಕ್ಯವನಷ್ಟೇ. ಏನ ಅವರು ಇವರು ಹೇಳಿ ಒಂದಿಟ್ಟು ಮುಂದುವರ್ಕಂಬ್ಲಿ ಅಂತ ಹೇಳಿರೆ, ನೀನು ಸೀಮೆ ಹಸ ನೆಟ್ಟಗಿಲ್ಲ, ಅದಕ್ಕೆ ಹುಷಾರಿಲ್ಲ ಏನಿಲ್ಲ, ಬಂದು ಡಾಕ್ಟ್ರು ಇಂಜೆಕ್ಷನ್ ಕೊಟ್ಟು ಮತ್ತೀಗ ಏನೇನೋ ಔಷಧಿ ಕೊಟ್ಟು ಹೋಗಿದ್ರು ಸರಿನೇ. ಅದ್ರ ಗ್ರಾಚಾರಕ್ಕೆ ಏನ ಅಲ್ಲೋಗಿ ಕಟ್ಟಾಕಿರೋ ಹೋಗಿ ಒಂದೆರಡು ಹತ್ತಿ ಎಲ್ಲ ತಿಂದೈತಿ. ಅದು ಔಷಧಿ ಹೊಡೆದು 15 ದಿವಸ ಆಯ್ತಲ್ಲ, ತಿಂದು ಸತ್ತೋಗೈತೆ. ಹತ್ತಿ ದುಡ್ಡೆಲ್ಲ ಕೊಡ್ಬೇಕು ಅಂತ ಕೇಳಿದ್ರೆ ಯಾವ ಸೀಮೆ ನ್ಯಾಯನ ಇದು? ಇದು ಒಳ್ಳೆ ಶನಕಾತೆ ಅಲ್ಲ ಕಣಜ್ಜಿ. ನಮ್ ಸೀಮೆಸ ಶನಕ್ಕಿತ್ತು, ಏನ ಒಂದಿಟ್ಟು ಹುಷಾರಿಲ್ಲ, ಶನಕ್ಕಾಗಿತ್ತು. ಆ ಹತ್ತಿ ಸೊಪ್ಪು ತಿಂದೆ ಹಂಗಾಗಿರೋದು. ನೋಡ್ ರಂಗತಣಿಯ, ನನ್ಗೇನಲ್ಲ ಸಿಟ್ಟು ಬಂದ್ರೆ ನಿನ್ನೇನು ಅವ್ರು ಹೇಳಿದ್ರೆ ಬದಿನ ಕಟ್ಟಾಕೊಂತಂದು ನೀನ್ಯಾಕೆ ತಗೊಂಡೋಗಿ ಕಟ್ಟಾಕಿದ್ದೆ? ಲೇ, ನೀನು ಸಣ್ಣನಂಗಿರ್ಬೇಕು, ದೊಡ್ಡ ಮಾತಾಡ್ತಾ ಯಾಕಡ ಮಾತಾಡೋದು ನೀನು? ಅಲ್ಲ ರಂಗಪ್ಪ, ಆ ಹುಡುಗ ಕೇಳಿದ್ರೆ ಏನ್ ತಪ್ಪೈತೆ ಅಂತ. ನೀನ್ ಯಾಕಲ್ಲ ಕಟ್ಟಾಕಿದ್ದೆ ಹೋಗಿ ತಗೊಂಡೋಗೆ? ಆ ತಿಂಗಳದ ಮಕ್ಳ ಯಾಕೆ ಕಟ್ಟಾಕಿದ್ ನೀನು? ಏನನ 4 ಜನಕ್ಕೆ ಗೊತ್ತಾದ್ರೆ ಏನಲ್ಲ ಮತ್ತೀಗ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಈ ವರ್ಷ ಗುಂಡಜ್ಜಿ ಏನ್ ಮಾಡ್ತಾರೆ? ನಮ್ಗೆ ಎಷ್ಟು ಹೊಟ್ಟೆ ಹೊರಿತದೆ ಅಂತ ನಮಗೆ ಮಾತ್ರ ಗೊತ್ತು. ಮುಚ್ಕೊಂಡಿರಿ ಅಮ್ಮಣ್ಣಿ ಬಾಯ. ಗಂಡ ದಾರಿ ತಪ್ಪಿ ಹೋಗ್ತಾವನೆ ಅಂದ್ರೆ, ಇಲ್ಲ ತಪ್ಪು ದಾರಿ ತುಳಿತಾನೆ ಅಂದ್ರೆ ಹೆಂಡತಿ ಆದಳು ಬುದ್ಧಿ ಹೇಳ್ಬೇಕು. ಅದನ್ನ ಬಿಟ್ಬಿಟ್ಟು ನೀನು ಯಾವನ್ನ ಹೇಳಿದ್ಕೆಲ್ಲ ತಾಳಾಕಿನ ಕುಕೊಂಡಿದ್ರೆ ಮುಂದೊಂದು ದಿನ ನಿನ್ನನ್ನು ಜುಟ್ಟಿಟ್ಕೊಂಡು ಎಳ್ಕೊಂಡು ಹೋಗ್ತಾರೆ ನೋಡಿ ಜನಗಳು. ಅಜಯ್, ನೀನು ಕರೆಕ್ಟಾಗಿ ಮಾತಾಡು. ನನ್ ಗಂಡ ಏನ್ ತಪ್ಪು ಮಾಡ್ಯಾನಂತ? ಅದು ಏನ್ ತಪ್ಪು ಮಾಡಿಲ್ವಂತೆ. ಸಿಕ್ಕಿದ ಕಡೆ ಕೇಬಲ್ ಹೊತ್ಕೊಂಡಾಗದು, ಸಿಕ್ಕಿದ ಕಡೆ ತೆಂಗಿನಕಾಯಿ ಹೊತ್ಕೊಂಡಾಗದು, ಇವೆಲ್ಲ ಮಾಡಿಲ್ಲ ಪಾಪ. ಹೇಯ್, ಯಾವಾಗ್ಲೂ ನೋಡಿದ್ದೆ ಇತ್ಲಾಗಿಂದ ಜಾಡ್ಸೋದ್ರೆ ಹೆಂಗಿರ್ಬೇಕು? ಯಾಕಲ್ಲ ಜಾಡ್ಸೋದಿತ್ಯಾ? ನನ್ನ ಮೊಮ್ಮಗ ಜಾಡ್ಸೋದಕ್ಕೆ ಏನ್ ತಪ್ಪು ಮಾಡ್ಯಾನೆ? ನೀನ್ ಮಾಡಿರೋ ತಪ್ಪಿಗೆ ನನ್ನ ಮೊಮ್ಮಗನ ಮೇಲೆ ಸಿಟ್ಟು ಮಾಡ್ಕೊಂತೀಯ? ಅಲ್ಲ ಗುಂಡಜ್ಜಿ, ನಮ್ಗೊಂದು ಅರ್ಥ ಆಗ್ತಿಲ್ಲ. ನಾನು ಕರಿಯಜ್ಜ ಏನೋ ಮಾಡ್ಕೊಂತೀವಿ, ನಮ್ಮಿಬ್ರು ಮಧ್ಯೆ ನಾವೇನೋ ಮಾತಾಡ್ಕೊಂತೀವಿ, ಏನೋ ಜಗಳನ್ನೇ ಆಡ್ಕೊಂತೀವ, ದುಡ್ಡೇ ಕೇಳ್ತೀವ, ಅದು ಸೆಕೆಂಡ್ರಿ. ಆದ್ರೆ ನೀನ್ ಯಾಕೆ ನಮ್ಮ ಜಗಳಕ್ಕೆ ನೀನ್ ಯಾಕೆ ಬರೋದು? ನೀನು ನೇನ್ ಕರೆದಿದ್ರಿ ಯಾರನ? ನೋಡು ರಂಗನಾಥಣ್ಣಯ್ಯ, ನೀನ್ ಮಾತಾಡ್ತಿದ್ದೀನಿ ನಿನ್ನ ಹೆಂಡತಿ ಜೊತೆ, ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ನಾ ಹೆಂಗೆ ದುಡ್ಡು ಬರ್ತೈತೆ, ಹೆಂಗ್ ನನ್ನ ಪ್ಲಾನ್ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂತಿದ್ರಲ್ಲ, ನನ್ನ ಮೊಬೈಲಾಗೆ ರೆಕಾರ್ಡ್ ಮಾಡಿದ್ದೀನಿ. ತಕೊಂಡೋಗಿ ಎಲ್ಲರಿಗೂ ತೋರಿಸಿರೆ ನಿಮ್ಮ ಬಂಡವಾಳ ಏನಂತ ಗೊತ್ತಾಗ್ತದೆ. ನಿಮ್ಮ ಬೆಳಕಲ್ಲಿ ಏನು ಬೇಯಲ್ಲ ಗೊತ್ತೇ. ಬೇಕಾದ್ರೆ ನಾನು ತಕೊಂಡೋಗಿ ಪೊಲೀಸ್ನವ್ರಿಗೆ ಕೊಟ್ಬಿಡ್ತೀನಿ ಗೊತ್ತೇ. ಅಯ್ಯೋ ರಾಮ, ಏನು ಇವನು ಹಿಂಗ್ ರೆಕಾರ್ಡ್ ಮಾಡ್ಕೊಂಡವನಂತೆ? ಅಯ್ಯೋ, ಹೆಂಗಾದ್ರೂ ಮೇಂಟೈನ್ ಮಾಡಿ ಕಳ್ಸತ್ತ. ಯಾ ದುಡ್ಡು ಬೇಡ, ಯಾತ್ತು ಬೇಡ, ಮರ್ಯಾದೆ ಹೋದ್ರೆ ಹೆಂಗ್ ಬದುಕದು? ಯಾತೆ ಇಬ್ರು ಗುಸು ಅಂಬದು? ಇತ್ಲಾಗ ತಿರ್ಕೊಂಡು ಮಾತಾಡ್ರಿ. ಆ ಹುಡ್ಗ ಕೇಳ್ರಿ. ಆ ಹುಡ್ಗ ಅವಾಗ್ಲೇ ಬಂದು ರೆಕಾರ್ಡ್ ಮಾಡ್ಕೊಂಡಿದ್ ಫೋನಾಗಿ. ಗುಂಡಜ್ಜಿ, ಏನೋ ತಪ್ಪಾತು, ನಾವು ಹಿಂಗ್ ಮಾಡಬಾರ್ದಿತ್ತು. ಏನಂದ್ರೆ ಸೀಮೆಸ ಕಳ್ಕೊಂಡ್ವಲ್ಲ, ದುಡ್ಡು ಬೇರೆ ಇಲ್ಲ, ಹೆಂಗ್ ಸಂಸಾರ ನಡೆಸೋದಮ್ಮಂಗಾತು. ಅದಕ್ಕೆ ಏನೋ ಒಂದು ಸುಳ್ಳು ಹೇಳಿವಿ, ದಯವಿಟ್ಟು ಕ್ಷಮಿಸಜ್ಜಿ. ನಾವು ಯಾರ ಹತ್ರನೂ ದುಡ್ಡು ಕೇಳಕ್ ಹೋಗಲ್ಲ, ಏನಿಲ್ಲ. ಕರಿಯಜ್ಜಂಗೆ ದುಡ್ಡು ಕೊಡು ಅಂತ ಕೇಳಕ್ ಹೋಗಲ್ಲ ನಾನು. ಮೊದ್ಲು ಯಾರಿಗೂ ಹೇಳ್ಬಿಡ ಕಣಜ್ಜಿ ಹಿಂಗೆ ಅಂತಂದು. ಇವನಿಗೆ ಹೇಳಜ್ಜಿ ಬುದ್ಧಿನ. ಹಂಗ್ ಬರ್ಬೇಕು ದಾರಿಗೆ. ನಾನು ಇಂಥದ್ರಾಗೆಲ್ಲನ ಕಿಲಾಡಿ ಗೊತ್ತಾ? ಮನುಷ್ಯ ಅಂದ್ಮೇಲೆ ಒಂದ್ಸಲಿ ಹೇಳಿದ್ನ ಇನ್ನೊಂದ್ಸಲಿ ಒಪ್ಕೊಂಬಲ್ಲ. ಅದಕ್ಕೆ ಮೊಬೈಲ್ ಇರೋದೇನಕ್ಕೆ? ಅದಕ್ಕೆ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನಾನು. ಏನನ್ನ ಕರಿಯಜ್ಜರ್ ಮಂತಕ್ಕೆ ಹೋಗಿ ನಿನ್ ಬಾಲ ಬಿಚ್ಚಬೇಕಂತೆ. ನಾನೇನಲ್ಲ ಎಲ್ಲರ ಫೋನಿಗೂ ಕಳಿಸ್ಬಿಡ್ತೀನಿ, ಫೇಸ್ಬುಕ್ಕಿಗೆ ಹಾಕ್ತೀನಿ ಗೊತ್ತೇ, ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ ಗೊತ್ತೇ. ಓಹೋ ಚಿಂಟು, ಹಂಗೆಲ್ಲ ಮಾಡ್ಬೇಡ ಕಣೋ. ನಾನು ಇವ್ರಿಗೆ ಬುದ್ಧಿ ಹೇಳ್ತೀನಿ. ನಾನು ಬೇಡ ಅಂದೆ. ನಾನು ಬಾಯಿ ಮುಚ್ಚಿಸಿ ಇವ್ರೆ ಹಂಗೆ ಮಾಡಿದ್ದು ಕಣೋ, ಪ್ಲೀಸ್ ಕಣೋ, ಹೇಳ್ಬಿಡ ಕಣೋ. ಇನ್ಮೇಲಾದ್ರೂ ತಗ್ಗಿ ಬಗ್ಗಿ ನಡಿಯನ್ನ ಕಲೀರಿ. ಯಾಮಣ್ಣಿ ಸಣ್ಣಮ್ಮ, ಬಾರೆ ಒಳಕ್ಕೆ ಮಾತಾಡು. ಅದ್ಯಾತ ಕೇಳ್ತಿದ್ರು ಅಂದಲ್ಲ, ಆತ ಮಾತಾಡು. ಸಣ್ಣಜ್ಜಿ, ಏನೋ ತಪ್ಪಾಯ್ತು ನಮ್ ಕಡೆಯಿಂದ, ದಯವಿಟ್ಟು ಹೊಟ್ಟೆ ಕಾಕಳಮ್ಮ. ನಾವೇನೋ ಎರಡು ಕಾಸು ಗೊತ್ತೈತಿ ಅಂತಂದು ಸೀಮೆಸ ಬೇರೆ ಸತ್ತೋತು, ಲಾಸ್ ಎದ್ದಿದ್ವಿ. ಏನೋ ಒಂದಿಟ್ಟು ದುಡ್ಡು ತಕೊಂಬನ ಅಂತಂದು ನಾನ್ ಹಂಗಂದೆ. ನನಂಗೆ ಕ್ಷಮಿಸ್ಬಿಡು. ಇಲ್ಲಿ ನೋಡು, ನಮ್ ಸೀಮೆಸ ಸತ್ತೋಗಿರೋದಕ್ಕೆ ನೀವೇನ್ ಕಾರಣ ಅಲ್ಲ, ನೀವೇನ್ ಕಟ್ಟಾಕ್ತಿ ಅಂತ ಹೇಳಿಲ್ಲ. ಅದು ಬೇರೆ 15 ದಿವಸ ಆಗಿತ್ತು ನೀವು ಔಷಧಿ ಹೊಡೆದು. ನಾವೇ ಸುಳ್ಳು ಹೇಳಿದ್ವಿ. ನಮ್ಗೆ ದುಡ್ಡು ಬೇಡ, ಯಾತ್ತು ಬೇಡ. ನೋಡ ರಂಗಪ್ಪ,
ನಿಮ್ಮ ಕಷ್ಟ ತೀರಿಸ್ಕೋಬೇಕು ಅಂತಂದು ಬ್ಯಾರೆ ಹೊಟ್ಟೆ ಮೇಲೆ ಹೊಡಿಬೇಡ್ರಿ ಯಾವತ್ತೂ. ನೀವು ಕಷ್ಟಪಟ್ಟು ದುಡ್ದು ಮುಂದೆ ಬಂದ್ರೆ 4 ಜನ ಒಳ್ಳೆ ಮಾತಾಡ್ತಾರೆ. ನಮ್ಮಂತ ಬಡವ್ರನ್ನ ಅನ್ಸಿರೆ ಒಳ್ಳೇದಾಗಲ್ಲ ಗೊತ್ತೇ. ಏನ ಇವತ್ತು ಈ ಹುಡುಗನನ್ನು ಗುಂಡಾಜಿ ಇದ್ದಿದ್ಕೆ ಇವತ್ತು ನಾವು ಬಚಾವಾದ್ವಿ. ಇಲ್ಲಾಂದ್ರೆ ಯಾರ ಕಾಲ ಕೈ ಇಡ್ಬೇಕಿತ್ತು ಹೇಳು ನಾವು ಹೋಗಿ. ನಾವಂತ ಜೀವಂತವಾಗಿರ್ಬೇಕಿತ್ತೆ. ಕಷ್ಟಪಟ್ಟು ಯಾರ ತಗೊಂಡು ನೀರು ಬಿಡಿಸ್ಕೊಂಡು ಹತ್ತಿ ಗಿಡ ಹಾಕೊಂಡಿದ್ರೆ ನೀವ್ ಹಿಂಗ್ ಅಂದ್ಬಿಟ್ರೆ ನಾವ್ ಏನ್ ಮಾಡ್ಬೇಕಿತ್ತು ಹೇಳು. ಸಾಲ ಸೋಲ ಮಾಡಿ ಕೂಲರ್ಗೆಲ್ಲ ದುಡ್ಡು ಕೊಡ್ಕೊಂಡು ನಾವ್ ಎಷ್ಟು ಕಷ್ಟಪಟ್ಟಿದೀವಿ. ಆ ಅಜ್ಜ ಎಷ್ಟು ಕಷ್ಟಪಟ್ಟೇನೆ ಅಂತ ಗೊತ್ತೇ. ಹೋಗ್ಲಿ ಬಿಡಜ್ಜಿ, ತಪ್ಪಾತು. ಇದೊಂದ್ಸಲಿ ಹೊಟ್ಟೆ ಕೇಳ್ರಿ. ಬಾರಜ್ಜಿ ಹೋಗೋಣ. ನೋಡಿರಿ ಹೆಂಗೆ ವಿಡಿಯೋ ಮಾಡ್ಕೊಂಡು ಬಂದಿದ್ಕೆ ತಪ್ಪು ಒಪ್ಕೊಂಡ್ರು. ಅಕಸ್ಮಾತ್ ನಾನೇನ ಯಾತನು ವಿಡಿಯೋ ಮಾಡ್ಕೊಂಬಂದಂಗೆ ಸಾಕ್ಷಿ ಮಾಡ್ಕೊಂಬಂದಂಗೆ ಇದ್ದಿದ್ರೆ ಇವ್ರ ಆಟ ತೋರಿಸ್ಬಿಟ್ಟಿರೋರು. ಹೆಂಗ ಪಾಪ ಬಡಪಾಯಿಗಳು ಬದುಕೇನು. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಮಗೆ ಸಪೋರ್ಟ್ ಮಾಡಿ.